ವೀಕ್ಷಕರೇ, ನಿಮ್ಮ ಬಳಿ ಏನಾದರೂ BPL ಅಥವಾ APL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ಗಳು ಇದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಹೌದು, ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ಮಾತ್ರನೇ ಈ ವಿಡಿಯೋನ ನೋಡಿ. ಇಲ್ಲ ಅಂತಂದರೆ ಯಾರ ಬಳಿ ರೇಷನ್ ಕಾರ್ಡ್ಗಳಿದ್ದಾವೆ, ಯಾವುದೇ ಒಂದು ರೇಷನ್ ಕಾರ್ಡ್ಗಳಾಗಲಿ, ಯಾವ ಒಂದು ವ್ಯಕ್ತಿಗಳ ಹತ್ತಿರ ಈ ರೇಷನ್ ಕಾರ್ಡ್ಗಳಿದ್ದಾವೆ ಅಂತಹ ನಿಮ್ಮ ಸ್ನೇಹಿತರಿಗೆ ತಕ್ಷಣ ಈ ವಿಡಿಯೋನ ನೀವು ಶೇರ್ ಮಾಡಿ. ಹೌದು ವೀಕ್ಷಕರೇ, ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ಗೆ ಸುಮಾರು ಇಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳು ಬಂದಿದ್ದಾವೆ. ಸೊ ಇದನ್ನು ಕೇಳಿದರೆ ಖಂಡಿತ ನೀವು ಶಾಕ್ ಆಗ್ತೀರಾ. ಹೌದು, ಇಲ್ಲಿ 7ರಿಂದ 8 ಅಪ್ಡೇಟ್ಗಳು, ಇವು ಆಫಿಷಿಯಲ್ ಆಗಿಯೇ ಬಂದಿರುವಂತಹ ಅಪ್ಡೇಟ್ಗಳಾಗಿರ್ತವೆ. ಸೊ ಈ 8 ಅಪ್ಡೇಟನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಇದ್ರ ಜೊತೆಗೇ ರೇಷನ್ ಕಾರ್ಡ್ ಡಿಲೀಟ್ ಆಗುವಂತಹ ಒಂದು ಸಾಧ್ಯತೆ ಇದೆ. ಸೊ ಯಾರಿಗೆ ಅಂತ ಹೇಳ್ತಾನೆ. ಇದಷ್ಟೇ ಅಲ್ಲದೆ ಇಲ್ಲಿ ಮುಂದಿನ ತಿಂಗಳಿನಿಂದ ಇಲ್ಲಿ 10 kg ನಿಮಗೆ ಅಕ್ಕಿ ಕೊಡ್ತಾರಂತೆ. ಸೊ ಇದ್ರ ಬಗ್ಗೆನೂ ಕೂಡ ಒಂದು ರಿಪೋರ್ಟ್ ಬಂದಿದೆ. ಇವೆಲ್ಲವನ್ನೂ ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ. ವೀಕ್ಷಕರೇ, ಈ ವಿಡಿಯೋ ತುಂಬ ಅಂತಂದರೆ ತುಂಬಾ ನಿಮಗೆ ಹೆಲ್ಪ್ ಆಗಲಿದೆ. ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈ ಎಲ್ಲ ಇನ್ಫಾರ್ಮೇಷನನ್ನು 7ರಿಂದ 8 ಇನ್ಫಾರ್ಮೇಷನನ್ನು ಕೇವಲ 4ರಿಂದ 5 ನಿಮಿಷದ ವಿಡಿಯೋ ಆಗ್ಬೋದು. ಸೊ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಸ್ವಲ್ಪ ಜಾಸ್ತಿನೂ ಕೂಡ ಆಗ್ಬೋದು, ಆದರೂ ಕೂಡ ಏನೂ ಆಗೋದಿಲ್ಲ. ಈ ವಿಡಿಯೋನ ಕೊನೆ ತನಕ ನೋಡಿ. ಹೌದು, ಬಿಗಿನಿಂದ ಹಿಡಿದು ಎಂಡ್ವರೆಗೂ ಕೂಡ ಕೊನೆ ತನಕ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇಲ್ಲಿ ನೋಡಿ, ಒಟ್ಟು BPL ಕಾರ್ಡ್ದಾರರು 13 ಲಕ್ಷ ಜನರು ಈ BPL ಕಾರ್ಡ್ಗಳನ್ನು ಹೊಂದಿದ್ದಾರಂತೆ. ಸೊ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ಕರ್ನಾಟಕದಲ್ಲಿ ಟೋಟಲ್ ಮೆಂಬರ್ಸು ಅಂತಂದರೆ ರೇಷನ್ ಕಾರ್ಡ್ ಇದ್ದಂತಹ ಜನರು ಎಷ್ಟಿದ್ದಾರೆ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ತಾನೆ. ಖಂಡಿತ ನೀವು ಶಾಕ್ ಆಗ್ತೀರಾ. ಸೊ ಅದಕ್ಕಿಂತ ಮೊದಲು ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬೆಲ್ ಐಕಾನ್ ಬರುತ್ತೆ, ಅದನ್ನ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಮೆಚ್ಚುಗೆ ನೀಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಒಂದು ಮೋಟಿವೇಶನಲ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಈ ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಲೈಕ್ ಮಾಡ್ಬೋದು. ಸೊ ನೋಡಿ, ಒಟ್ಟು ಇಲ್ಲಿ ರೇಷನ್ ಕಾರ್ಡ್ ಇದ್ದಂತಹ ವ್ಯಕ್ತಿಗಳು ಅಂತಂದರೆ ಒಂದು ಫ್ಯಾಮಿಲಿಯಿಂದ ಹಿಡ್ಕೊಂಡು ಎಲ್ಲರನ್ನೂ ನಾವು ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಸುಮಾರು 6 ಕೋಟಿ ಹೇಳ್ತಾನೆ ನೋಡಿ. ನಮಗೆ 6 ಕೋಟಿ ಜನರ ಒಂದು ರೇಷನ್ ಕಾರ್ಡ್ ಇದೆ ಅಂತ ಅಂದಾಜಿಸಲಾಗಿದೆ. ನೋಡಿ, ಕರ್ನಾಟಕದಲ್ಲಿ ಇರೋದೇ ಸುಮಾರು 7ರಿಂದ 8 ಕೋಟಿ ಜನಸಂಖ್ಯೆ. ಇದರಲ್ಲಿ 6 ಕೋಟಿ ಇಲ್ಲಿ ಬರೇ ಈ ರೇಷನ್ ಕಾರ್ಡ್ ಹೊಂದಿರುವಂತಹ ಈ ಸದಸ್ಯರು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಸೊ ಇದು ಯಾತಕ್ಕೆ ಹೆಚ್ಚಾಯಿತು ಅಂತ ನೋಡಿದಾಗ ಇಲ್ಲಿ ಒಂದು ರಿಸರ್ಚನ್ನು ಮಾಡ್ತಾರೆ, ಆವಾಗ ಗೊತ್ತಾಗುತ್ತೆ. ಸೊ ಈ ಗ್ಯಾರಂಟಿಗಳಿಗೋಸ್ಕರನೇ ತುಂಬ ಜನರು ಇಲ್ಲಿ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ ಅಂತ. ಸೊ ಹಾಗಾದರೆ ಇವರ ಒಂದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಇಲ್ಲ, ಕ್ಯಾನ್ಸಲ್ ಆಗೋದಿಲ್ಲ. ಕ್ಯಾನ್ಸಲ್ ಆಗೋದು ಬೇರೆ ಒಂದು ವ್ಯಕ್ತಿಗಳ ರೇಷನ್ ಕಾರ್ಡ್ಗಳು. ಹಾಗಾದರೆ ಯಾವ ಒಂದು ವ್ಯಕ್ತಿಗಳ ರೇಷನ್ ಕಾರ್ಡ್ಗಳು ಇಲ್ಲಿ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ತಿಳಿಸಿಕೊಡ್ತಾನೆ. ಅದಕ್ಕಿಂತ ಮುಂಚೆ ಇಲ್ಲಿ AAY ಕಾರ್ಡ್ಗಳು ಎಷ್ಟಿದ್ದಾವೆ ಅಂತಂದರೆ 43,40,813 ಇಲ್ಲಿ AAY ಕಾರ್ಡ್ಗಳಿದ್ದಾವೆ. ಮತ್ತು PHH ಕಾರ್ಡ್ ಅಂತ ಹೇಳ್ತಾರೆ. ಈ ಕಾರ್ಡು 3,90,78,483 ಕಾರ್ಡ್ಗಳು ಇದ್ದಾವೆ. ಮತ್ತು NPHH ಕಾರ್ಡ್ಗಳು ಅಂತ ಹೇಳ್ತಾರೆ. ಇವು ರೇಷನ್ ಕಾರ್ಡ್ಗಳಲ್ಲೇ ಬರ್ತವೆ. ಸೊ ಈ ರೇಷನ್ ಕಾರ್ಡ್ ಹೊಂದಿರುವಂತಹ ಫಲಾನುಭವಿಗಳು ಇಲ್ಲಿ 83,61,842 ಜನರು ಇದ್ದಾರೆ. ಮತ್ತು ಇಲ್ಲಿ ಇನ್ನೊಂದು ಅಪ್ಡೇಟ್ ಏನಂತಂದರೆ ಇಲ್ಲಿ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷಾಲಯ ಪಂಡಿತ್ ಶ್ರೀಕಾಂತ್ ಆಚಾರ್ಯ ಇವರು ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಫೋನಿನ ಮುಖಾಂತರ ಶಾಶ್ವತವಾಗಿ ಪರಿಹಾರವನ್ನು ನೀಡ್ತಾರೆ. ಕೇವಲ ಕೆಲವೇ ಕ್ಷಣಗಳಲ್ಲಿ ಶಾಶ್ವತ ಪರಿಹಾರ ಅನ್ನೋದಾದರೆ ನಿಮಗೆ ನೀಡ್ತಾರೆ. ನೀವೇನಾದರೂ ಬೇರೆ ಕಡೆ ಹೋಗಿದ್ರೆ ಅಲ್ಲೂ ಕೂಡ ನಿಮಗೆ ಸರಿಯಾದಂತಹ ಪರಿಹಾರ ನಿಮಗೆ ಸಿಕ್ಕಿಲ್ಲ ಅಂತಂದರೆ ಒಂದ್ಸರಿ ಇವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಈ ನಂಬರ್ ಅವ್ರದ್ದಾಗಿರುತ್ತೆ. ನೀವು ಅವ್ರನ್ನ ಜಸ್ಟ್ ಒಂದು ಫೋನಿನ ಮುಖಾಂತರ ಕರೆ ಮಾಡಬಹುದಾಗಿರುತ್ತೆ. ಎಲ್ಲೂ ಕೂಡ ಓಡಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇದರಿಂದ ನಿಮಗೆ ಒಂದು ಶಾಶ್ವತ ಪರಿಹಾರ ಅನ್ನೋದಾದರೆ ಸಿಗುತ್ತೆ. ಕೆಳಗಡೆ ಅವ್ರ ನಂಬರ್ ಇದೆ. 29 ವಯಸ್ಸಿನ ಒಳಗಿರುವವರ ಸಂಖ್ಯೆ ನೋಡೋದಾದ್ರೆ ಇಲ್ಲಿ ಸುಮಾರು 1,97,000 ಇಲ್ಲಿ 1,97,00,000 ಇದು 97,000 ಅಲ್ಲ, 1,97,55,733 ಜನರು ಇಲ್ಲಿ 29 ವಯಸ್ಸಿನ ಒಂದು ಸದಸ್ಯರಿದ್ದಾರೆ ರೇಷನ್ ಕಾರ್ಡ್ನಲ್ಲಿರುವಂತಹ ಅಭ್ಯರ್ಥಿಗಳು. ಮತ್ತು ಇಲ್ಲಿ 30ರಿಂದ 75 ವಯಸ್ಸಿನ ಸದಸ್ಯರು ಎಷ್ಟು ಜನ ಇದ್ದಾರೆ ಅಂತಂದರೆ ಇಲ್ಲಿ 2,91,89,829 ಜನರು ಇದ್ದಾರೆ. ಮತ್ತು ಇಲ್ಲಿ 75 ವರ್ಷದ ಮೇಲ್ಪಟ್ಟ ವಯಸ್ಸಿನ ಸದಸ್ಯರು ನೋಡೋದಾದರೆ ಇಲ್ಲಿ ಸುಮಾರು 16,64,958 ಜನರು ಇದ್ದಾರೆ. ಸೊ ಇದೊಂದು ಆಫಿಷಿಯಲ್ ಆಗಿ ಬಿಡುಗಡೆ ಮಾಡಿರುವಂತಹ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನನ್ನು ನೀವೇನಾದರೂ ಮೊದಲನೆಯ ಬಾರಿಗೆ ತಿಳ್ಕೊಂಡಿದ್ದೀರಾ ಅಂತಂದರೆ ತಪ್ಪದೆ ಲೈಕ್ ಮಾಡಿ ವೀಕ್ಷಕರೇ. ಇಲ್ಲಿ ನಿಮ್ಮ ಒಂದು ಲೈಕೇ ನಮಗೆ ತುಂಬ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನಾವು ಕೂಡ ತುಂಬ ಕಷ್ಟಪಟ್ಟು ತುಂಬ ರಿಸರ್ಚ್ ಮಾಡಿಬಿಟ್ಟು ವೀಡಿಯೋಸ್ನ ಮಾಡಿರ್ತೇವೆ. ಸೊ ಯಾರಿನ್ನೂ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಅದೇ ರೀತಿ ಇಲ್ಲಿ ಅನ್ನಭಾಗ್ಯ ಯೋಜನೆಯಡಿ ಎಷ್ಟು ಹಣ ನೀಡಲಾಗುತ್ತಿತ್ತು ಅಂತ ಇಲ್ಲಿ ನಾವು ನೋಡ್ತಾಯಿದ್ರೆ ಇಲ್ಲಿ ಪ್ರತಿ ಕೆಜಿಯಂತೆ 34 ರೂಪಾಯಿಯನ್ನು ಕೊಡ್ತಾಯಿದ್ರು. ಅಂದರೆ ಒಟ್ಟು ಇಲ್ಲಿ 5 kg ಕೆಜಿಗೆ 170 ರೂಪಾಯಿ ಹಣ ಆಗ್ತಿತ್ತು. ಇದನ್ನು ಅಕ್ಕಿ ಸಿಗಲಿಲ್ಲದಕ್ಕೆ ಡೈರೆಕ್ಟಾಗಿ DBT ಮುಖಾಂತರ ನಿಮಗೆ ಟ್ರಾನ್ಸ್ಫರ್ ಮಾಡಲಾಗುತ್ತಿತ್ತು. ಆದರೆ ಇವಾಗ ಇಲ್ಲಿ
ಅಕ್ಕಿ ವಿತರಣೆಗೆ ಬೇಕು ಇಲ್ಲಿ 20,000 ಮೆಟ್ರಿಕ್ ಟನ್ನಷ್ಟು ಅಕ್ಕಿ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಈ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವ್ರನ್ನ ತುಂಬ ಸರಿ ಕೇಳ್ತಾರೆ. ಇದಕ್ಕೆ ಇವರು ಹೇಳ್ತಾರೆ ಇಲ್ಲ ನಾವು ಕೊಡೋದಿಲ್ಲ, ಹಾಗೆ ಹೀಗೆ ನಮ್ಮ ಹತ್ರನೂ ಕೂಡ ಸ್ಟಾಕ್ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳುತ್ತೆ. ಆದರೆ ಇವಾಗ ಇಲ್ಲಿ ಒಂದು ಅಪ್ಡೇಟ್ ಆದರೆ ಬಂದಿದೆ ಸ್ನೇಹಿತರೆ. ಏನಂತಂದರೆ ಈ ಕೇಂದ್ರ ಸರ್ಕಾರ ಅದು ಇವಾಗ ಒಪ್ಪಿಗೆ ನೀಡಿದೆ. ನಿಮಗೆ ಮುಂದಿನ ತಿಂಗಳಿನಿಂದ ತಲಾ 10 kg ಅಕ್ಕಿ ನೀಡಲಾಗುವುದು ಎಂದು ಘೋಷಣೆ ನೀಡಲಾಗಿದೆ ಅಂತಲೇ ಇವರು ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ಸ್ನೇಹಿತರೆ. ಸೊ ನಿಮಗೆ ಮುಂದಿನ ತಿಂಗಳಿನಿಂದ ಇವರು 5 kg ಇತ್ತಲ್ವ, ಸೊ ಅದನ್ನು 10 kg ನಿಮಗೆ ಅಕ್ಕಿನೇ ಕೊಡ್ತಾರೆ ಅಂತಲೇ ಒಂದು ಅಪ್ಡೇಟನ್ನು ವರದಿ ಮಾಡಲಾಗಿದೆ. ಸೊ ಇದ್ರ ಬದಲಿ ನಿಮಗೇನಾದರೂ ಬೇರೆ ವಸ್ತುಗಳನ್ನು ಕೊಡ್ತಾರೆ ಅಂತ ನೋಡಿದ್ರೆ, ಸೊ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ನಾನು ಖಂಡಿತ ತಿಳಿಸ್ತೇನೆ. ಸೊ ಅಲ್ಲಿವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ಯಾರ ಒಂದು ರೇಷನ್ ಕಾರ್ಡ್ಗಳು ಡಿಲೀಟ್ ಆಗ್ತಾ ಇದ್ದಾವೆ ಅಂತ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಬಿಡ್ತೇನೆ. ಸೊ ಆ ವಿಡಿಯೋದಲ್ಲಿ ಹೇಳ್ತಾನೆ ಯಾವ ಒಂದು ಸದಸ್ಯರ ರೇಷನ್ ಕಾರ್ಡ್ಗಳು ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿವರೆಗೂ ಕೂಡ ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ಳೋಣ. ಓಕೆ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.